ಎಸ್ಪಿ ನಾಯಕ್ ಪಿಎಸ್ಐ ರವರು ಬೇವೂರ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ಗಳ ಪರೇಡ್ ತೆಗೆದುಕೊಳ್ಳಲಾಯಿತು. ಸದರಿ ವೇಳೆಯಲ್ಲಿ ಬೇವೂರು ಪೊಲೀಸ್ ಠಾಣೆ ಸಿಬ್ಬಂದಿಗಳಾದ ಶ್ರೀ ಬಸವರಾಜ ಎಎಸ್ಐ, ಉದಯಾನಂದ, ರವಿಕುಮಾರ, ಬಾಲಪ್ಪ ಚಳ್ಳಾರಿ, ದಿನೇಶ್ ಗವಿಸಿದ್ದಯ್ಯ, ಎಸ್ಪಿ ನಾಯಕ್, ಬೇವೂರು ಪಿಎಸ್ಐ ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ರೌಡಿ ಶೀಟರ್ನನ್ನ ಕರೆದು ಸುಂದರವಾದ ಮಾರ್ಗದರ್ಶನ ನೀಡಿ ಇನ್ನು ಮುಂದೆ ಈ ಥರ ಯಾವುದಾದರೂ ಕೇಸು ಬಂದರೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಹೇಳಿದರು. ಯಾವುದೇ ರೀತಿಯ ಅಪರಾಧ ಆದರೆ ಕರ್ಕೊಂಡ್ಬಂದು ಕೂರಿಸೋದೆ ಮತ್ತೆ ನಿಮ್ಗೆ ಯಾವ ಕೆಲಸ ಮಾಡಿದಾರ ಏನೋ ನನಗೆ ಗೊತ್ತಿಲ್ಲ, ಆಯ್ತಾ? ಮರ್ಯಾದೆಯಿಂದ ಇರ್ಬೇಕು. ಏನೋ ಅದನ್ನ ಮಾಡ್ರಿ ದಾದಾಗಿರಿ ಮಾಡ್ರಿ, ಅದು ನನ್ನ ಹತ್ರ ನಡೆಯೋದಿಲ್ಲ. ಹುಷಾರಾಗಿರ್ಬೇಕು. ನಿಮ್ಗೆ ಗೊತ್ತಿದೆ ಇಲ್ಲಿ ಯಾವ ಬಂದು 15 ವರ್ಷ ಆಯಿತು. ಮತ್ತೇನು ಕೇಸ್ ಆಗಿದೆ? ಅಲ್ಲಪ್ಪ, ಮತ್ತೇನು ಕೇಸ್ ಇದೆ? ಅದನ್ನ ಬೇರೆ ಕೆಲಸಲ್ಲ, ಬೇರೆ ಕೆಲಸ ಈಗ ಮತ್ತೆ ಇನ್ನೊಂದು ಯಾವುದು ಕೂಡ ಕ್ರೈಮ್ ಆಗಿಲ್ಲ. ಯಾವುದು ಅವ್ರಿಗೆ ಏನೋ ಗಲಾಟೆ ಮಾಡಬೇಕು ನನಗಂತೂ ಗೊತ್ತಿಲ್ಲ. ಆದ್ರೆ ಈಗ ಹೇಳ್ತೀನಿ ಕೇಳಿ, ಇನ್ನು ಮುಂದೆನೂ ಕೂಡ ಸ್ವಲ್ಪ ನಿಮ್ಮ ಚಲನವಲನಗಳ ಬಗ್ಗೆ ಸಂಪೂರ್ಣವಾಗಿ ನಿಗಾ ಇಡ್ತೀವಿ, ಆಯ್ತಾ? ಏನೋ ಆ ರೀತಿ ಇದನ್ನು ಮಾಡೋದು, ಇನ್ನೊಂದು ಹೊಡೆದಾಟ ಬಡಾಟ ಮಾಡೋದು ಯಾವುದ್ರಲ್ಲಿ ಇದು ಮಾತ್ರ ಇಲ್ಲ, ಅದು ಅದೇ ರೀತಿ ಕಂಟಿನ್ಯೂಲೇ ಇರ್ತದೆ. ಅದೇ ಇರೋದಿಲ್ಲ. ಮತ್ತೆ ಇಲ್ಲಿ ಬಂದು ಯಾಕೆ ಗಲಾಟೆ ಆಗಿದೆ? ಬಂದೋಗಿ ಆ ರೀತಿ ಹೊಡೆದಾಟ ಬಡದಾಟ, ಅದು ಇದು ಇನ್ನೊಬ್ಬರ ಮೇಲೆ ಹೊಡೆಯೋದು ದಾದಾಗಿರಿ ಮಾಡೋದು ಇವೆಲ್ಲ ನಡೆಯೋದಿಲ್ಲ. ಆದರೆ ಇಲ್ಲಿ 3.5 ವರ್ಷ ಆಯಿತು ನಿಮ್ಮ ಕ್ಲಾಸ್ ಆದರೂ ಕೂಡ ಇಲ್ಲಿ ತೆಗೆಯೋದಿಲ್ಲ, ಆಯಿತಾ? ನಿಮ್ಮ ಚಲನವಲನಗಳ ಬಗ್ಗೆ ನಾವು ಪ್ರತಿ ತಿಂಗಳು ಕೂಡ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನಾವು ಬರೀತಾ ಇರ್ತೀವಿ. ಅದನ್ನ ಕರೆದಾಗ ಬರಬೇಕಾಗುತ್ತೆ. ನಿಮ್ದೇನು ಕೆಲಸ ಇದ್ದೀವಪ್ಪ? ಎಲ್ಲಿ ನೀವು ಇಲ್ಲಿ ಯಾಕೆ ಬಂದಿದ್ದೆ? ಇದರಿಂದ